ಭಾವಿವಾಯೋ ನಮಸ್ತುಭ್ಯಂ ರುಜುವರಿಯ ಪ್ರಸೀದನಃ. ಶ್ರೀ ಗುರುಭ್ಯೋ ನಮಃ. ಹುಳಾದಿದಾಸರೆಂದೇ ಪ್ರಸಿದ್ಧರಾದ ಶ್ರೀ ವಿಜಯದಾಸರು ಪುರಂದರದಾಸರ ನಂತರದಲ್ಲಿ ಹರಿದಾಸರ ಪರಂಪರೆಯನ್ನು, ದಾಸ ಸಾಹಿತ್ಯವನ್ನು ಬೆಳಗಿಸಿದ ಮಹನೀಯರು. ಅಂದು ಜ್ಞಾನಿಗಳ ಸಭೆಯಲ್ಲಿ ಸರ್ವೋತ್ತಮ ದೇವತೆ ಯಾರು ಎಂಬ ಜಿಜ್ಞಾಸೆ ಬಂದಾಗ 3 ಲೋಕವನ್ನು ಸುತ್ತಿ ಅವಲೋಕಿಸಿ ಶ್ರೀಹರಿಯೇ ಸರ್ವೋತ್ತಮ ದೇವತೆ ಎಂದು ಸಾರಿದವರು ಭೃಗು ಋಷಿಗಳು. ಇಂದು ಅದೇ ಭೃಗು ಋಷಿಗಳು ವಿಜಯದಾಸರಾಗಿ ಅವತರಿಸಿ ಶ್ರೀ ವಾಯುದೇವರಂತೆ ಶ್ರೀ ವಾದಿರಾಜರು ಜೀವೋತ್ತಮ ದೇವತೆ ಎಂದು ಜಗತ್ತಿಗೆ ಸಾರಿದರು. ಭಾವಿ ಸಮೀರ ಶ್ರೀ ವಾದಿರಾಜರ ಮಹಿಮೆಯನ್ನು ಹಾಗೂ ಸ್ವರೂಪವನ್ನು ಸಾರುವ ಸುಳಾದಿಯನ್ನು ರಚಿಸಿ ರಾಜರ ರುಜುತ್ವದಲ್ಲಿ ಸಂಶಯ ಪಡಬೇಡಿ, ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಡಿ ಎಂದು ಶ್ರೀರಾಜರ ರುಜುತ್ವವನ್ನು ಖ್ಯಾತಿಗೊಳಿಸಿದರು. ಸೋದಾಕ್ಷೇತ್ರದಲ್ಲಿ ಶ್ರೀ ಗುರುರಾಜರ ನೂತನ ಶಿಲಾಮಂದಿರ ನಿರ್ಮಾಣವಾಗುವ ಈ ಸಂದರ್ಭದಲ್ಲಿ ಎಲ್ಲಾ ಸತ್ಕರ್ಮಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಸಂಕಲ್ಪದಿಂದ ಗುರುಗಳಾದ ಶ್ರೀ ವಿಶ್ವೋತ್ತಮ ತೀರ್ಥರ ಆರಾಧನೆಯಿಂದ ಮುಂಬರುವ ಭಾವಿಸಮೀರ ಶ್ರೀ ವಾದಿರಾಜರ ಆರಾಧನೆವರೆಗೆ ಪ್ರತಿನಿತ್ಯ ಶ್ರೀ ವಿಜಯದಾಸರು ರಚಿಸಿದ ಶ್ರೀ ವಾದಿರಾಜರ ಸುಳಾದಿಯನ್ನು ರಾಜರ ಭಕ್ತರೆಲ್ಲರೂ ಪಾರಾಯಣ ಮಾಡಬೇಕು. ಆಬಾಲ ವೃದ್ಧರು, ಸ್ತ್ರೀ ಪುರುಷರೆಲ್ಲರೂ ಈ ಪಾರಾಯಣ ಸೇವೆಯಲ್ಲಿ ಪಾಲ್ಗೊಂಡು ರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದುವೇ ಶ್ರೀ ಹರಿವಾಯು ಗುರುರಾಜರಿಗೆ ನಾವು ಸಮರ್ಪಿಸುವ ನಿಜವಾದ ಸೇವೆ. ಈ ಸುಳಾದಿಯನ್ನು ಭಕ್ತಿಯಿಂದ ಸುಶ್ರಾವ್ಯವಾಗಿ ಹಾಡಿದ ಮೊದಲಕಲ್ ಶೇಷದಾಸರ ಶಿಷ್ಯ ಪರಂಪರೆಗೆ ಸೇರಿದ ರಾಯಚೂರು ಪ್ರಾಂತದ ಶ್ರೀ ವರದೇಂದ್ರ ಗಂಗಾಖೇಡ್ ಅವರಿಗೂ ಧ್ವನಿಮುದ್ರಣ ಸೇವೆ ಮಾಡಿಸಿದ ಶ್ರೀ ರಘುಪ್ರೇಮ ತೀರ್ಥರಿಂದ ಅನುಗ್ರಹೀತ ಶಿಷ್ಯ ಪರಂಪರೆಗೆ ಸೇರಿದ ನಾರಾಯಣಪೇಟೆಯ ಶ್ರೀಪಾದ ಕುಲಕರ್ಣಿ ಇವರಿಗೂ ರಾಜರ ಪೂರ್ಣಾನುಗ್ರಹ ದೊರೆಯಲಿ, ಇವರಿಂದ ಇನ್ನಷ್ಟು ಇಂತಹ ಸೇವೆ ನಡೆಯಲಿ ಎಂದು ಪ್ರಾರ್ಥಿಸುತ್ತೇವೆ. ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ ಸಾಧು ಸನ್ಮುನಿವರ್ಯ ಸನ್ಮೋದ ತೀರ್ಥಕರ ಪಾದ ಸಾದರದಿಂದ ಭಜಿಸಿ ಮೇದಿನಿಗೆ ಭಾರವಾದ ಮಾಯಾವಾದಿಗಳ ಗೆದ್ದೆ. ವಾದಿರಾಜರ ಮಹಿಮೆ ವರ್ಣಿಸಲರ್ಹನಲ್ಲ, ಮಾಧವ ವೇದ ವೇದ್ಯ ವಿಜಯ ವಿಠಲ ತಾನು ಆಧಾರದಿಲ್ಲದವರ ಭುಜದಿ ಹಯವಕ್ತ್ರನಾಗಿ ಪಾದವನ್ನು ಇಟ್ಟು ಸ್ವಾದುವಾದ ಕಡಲಿ ಪೂರಣವನು ಉಂಡ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ಕಡಲಲ್ಲಿ ಪವಡಿಸಿದ ಒಡೆಯತ ಪೊಡವಿಯಲ್ಲಿ ದೃಢನುತ ಗೋವಿಂದ ಜಡದ ಹರಿವಾಣದಲ್ಲಿ ಕಡಲಿ ಸಕ್ಕರೆ ಬೆರೆಸಿ ಲಡುಗೆಯ ಮಾಡಿದ ಸಡಗರದ ಭಕ್ಷ ಪಾಯಸ ಘೃತ ನೀಡೆ ಒಡೆಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು ಕಡಗೋಲು ನೇಣು ಪಿಡಿದುಡುಪಿಲಿನಿಂದ ಉಡುರಜ ಮುಖ ನಮ್ಮ ವಿಜಯ ವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ.
ತಾಮಸ ಗುಣವುಳ್ಳ ಪಾಮರ ಜನರಿಗೆ ಈ ಮಹಿಮೆ ದೊರಕುವದೆ ಸ್ವಾಮಿ ಸಿಲಕುವನೆ. ಕಾಮಿಸಿ ಕೋಟಿ ವರುಷ ನಾಮ ನುಡಿಯೇ ಪರಂಧಾಮ ದೊರೆಯದು ಭೂಮಿಯೊಳಗಿದ್ದ ಭ್ರಾಮಕ ಜನರಿಗೆ ವಾಮದೇವನೇ ಹಿರಿಯನೆಂದು ಬುದ್ಧಿಯ ಕೊಡುವ. ಕಾಮಾರಿ ವಂದ್ಯ ನಮ್ಮ ವಿಜಯ ವಿಠಲನು ಸಾಮಾನ್ಯ ಜನರಿಗೆ ದೊರಕುವನೆ ಕೇಳಿ. ಅಜಸತ್ಯ ಲೋಕಾಧಿಪತ್ಯವನ್ನು ಮಾಡಿ ದಿಗ್ವಿಜಯ ಮಾಡಲು ಪುರಕ್ಕೆ ನಿಜ ಸುಜ್ಞಾನ ಪೂರ್ಣ ಪ್ರಜ್ಞರೆಂಬೋ ಮುನಿಯು ಅಜಪದಕ್ಕೆ ಬಂದು ಅಖಿಳರ ನಾಳಿದ ನಿಜವಾಯು ಹನುಮ ಭೀಮ ಮಧ್ವ ನೆನೆಸಿದ ವಿಜಯ ಸಾರಥಿ ಪಾದ ರಜದ ಮಹಾತ್ಮೆಯಿಲ್ದ ಗಜವೈರಿ ಭಂಜನ್ನ ವಿಜಯ ವಿಠಲನ್ನ ಭಜನೀಯ ಗೈಯೂತ ಬಹುಕಾಲದಿ ರುಜುಗಣ ಪಂಕ್ತಿಯೊಳಗೆ ಕುಳಿತ ನಿಜ ನಿರ್ಮಲ ಸುಜ್ಞಾನ ಧ್ಯಾನದಿಂದ ಜ್ಞಾನ ಪಕ್ವವಾದ ಮಾನವುಳ್ಳ ಸುಜನ ಶಿರೋಮಣಿ ವಾದಿರಾಜನುತ ನಿಜವಾಗಿ ಬೊಮ್ಮಾಂಡ ಪುರಾಣ ಸಾಧಕದಿಂದ ಅಜಪದ ಸಲ್ವದು ಲೇಷ ಸಂಶಯ ಬೇಡಿ ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಡಿ ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಡಿ ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಡಿ. ಶುದ್ಧರಾಗಿ ಮಾಧವನಂಗ್ರಿಯನು ದಿನ ದಿನದಲ್ಲಿ ನಂಬಿಕೊಂಡಿಪ್ಪರೆ ಅನವರತಾನಂದ ಗುರು ಮಧ್ವರಾಯರ ದಿವ್ಯ ವನಜ ಪದಂಗಳ ಸ್ಮರಿಸಲು ಹನುಮೇಶ ನಮ್ಮ ಸಿರಿ ವಿಜಯ ವಿಠಲ ತಾನು ಮುನಿವಾದಿರಾಜರು ಸಾಮಾನ್ಯರೆಂದೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ ಇನತನೋದ್ಭವ ಕೋಪದಿಂದೀ ಕಾರಣ ಮಹಿಮೆಯನ್ನು ಕೊಂಡಾಡಿ ಅನುದಿನ ಸುಜನರು. ಮೋದ ತೀರ್ಥರ ಮತ ಸೇನಾಧಿಪತಿಯಾದ ವಾದಿರಾಜ ಮುನಿಯು ವಿಜಯ ವಿಠಲ ದಾಸ. ಮೋದ ತೀರ್ಥರ ಮತ ಸೇನಾಧಿಪತಿಯಾದ ವಾದಿರಾಜ ಮುನಿಯು ವಿಜಯ ವಿಠಲ ದಾಸ. ವಾದಿರಾಜ ಮುನಿಯು ವಿಜಯ ವಿಠಲ ದಾಸ. ವಾದಿರಾಜ